ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ನಾವು ಈ ತರಗತಿಯಲ್ಲಿ ಒಂದು ವರ್ಣಮಾಲೆಯ ಬಗ್ಗೆ ಈ ತರಗತಿಯಲ್ಲಿ ಕಲಿಯೋಣ ಮಕ್ಕಳೇ. ಇವಾಗ ನಮಗೆ ವರ್ಣಮಾಲೆ ಅಂದ ತಕ್ಷಣ ನಿಮಗೇನು ಗೊತ್ತಾಗುತ್ತೆ? ಒಂದು ಅಕ್ಷರಗಳನ್ನು ನಾವು ಕಲಿಯುವಂಥ ಇದನ್ನು ನಾವು ವರ್ಣಮಾಲೆ ಅಂತ ಕರಿತೀವಿ. ವರ್ಣಮಾಲೆ ಅಂತ ಅಂದರೆ ನಮಗೆ ಮಾಮೂಲಾಗಿ ಏನು ಅಂದ್ಕೊಂತೀವಿ? ಅ ಆ ಇ ಆ ಆ ಇ ಈ ಉ ಊ ಋ ಎ ಎ ಐ ಓ ಓ ಔ ಅಂ ಅಹ. ಆಯಿತಾ? ಕ ಖ ಗ ಗ ಜ್ಞ ಚ ಛ ಜ ಜ ಜ್ಞ ಟ ಟ ಡ ಡ ಣ ತ ತ ದ ದ ನ ಪ ಪ ಬ ಬ ಮ ಯ ರ ಲ ವ ಶ ಷ ಸ ಹ ಳ. ವರ್ಣಮಾಲೆಯಲ್ಲಿ ನಮಗೆ 49 ಅಕ್ಷರಗಳನ್ನು ಒಳಗೊಂಡಿರುವಂಥ ಒಂದು ಅಕ್ಷರಗಳ ಗುಂಪಿಗೆ ನಾವು ಏನು ಮಾಡ್ತೀವಿ? ವರ್ಣಮಾಲೆ ಅಂತ ನಾವು ಕರಿತೀವಿ ಮಕ್ಕಳೇ. ಅದರಲ್ಲಿ ನಮಗೆ ಸ್ವರಗಳು ಎಷ್ಟು, ಅನುಸ್ವರ ಯಾವುದು, ವಿಸರ್ಗ ಯಾವುದು, ಮತ್ತು ವ್ಯಂಜನಗಳೆಷ್ಟಿದ್ದಾವೆ, ಅದರಲ್ಲಿ ವರ್ಗೀಯ ವ್ಯಂಜನಗಳೆಷ್ಟು, ಅವರ್ಗೀಯ ವ್ಯಂಜನಗಳೆಷ್ಟು, ಮತ್ತು ಅನುನಾಸಿಕಗಳು ಯಾವ್ಯಾವು, ಮತ್ತು ಯೋಗಗಳು ಯಾವ್ಯಾವು, ಅದ್ರ ಬಗ್ಗೆ ನಾವು ನೋಡೋಣ. ನಮಗೆ ವರ್ಣಮಾಲೆಯಲ್ಲಿ 49 ಅಕ್ಷರಗಳನ್ನು ಒಳಗೊಂಡಿರೋದು ಕಾಣುತ್ತೀವಿ. ಅದರಲ್ಲಿ ಸ್ವರಗಳು ಯಾವ್ಯಾವು ಅಂತಂದರೆ 13 ಸ್ವರಗಳು. ಆಯಿತಾ? ಅದರಲ್ಲಿ ಯೋಗವಾಹಕಗಳು ಯಾವ್ಯಾವು ಅಂತಂದರೆ ಯೋಗವಾಹಕಗಳಂತಂದರೆ ಅದರಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಅಂತ 2 ವಿಧಗಳನ್ನು ಒಳಗೊಂಡಿರೋದನ್ನು ನಾವು ಕಾಣ್ತೀವಿ ಮಕ್ಕಳೇ. ಅದೇ ರೀತಿ ವ್ಯಂಜನಗಳೆಷ್ಟಿದ್ದಾವೆ ಅಂತಂದರೆ ಕ ಇಂದ ಮಾ ತನಕ ಅಲ್ಲಿ ವ್ಯಂಜನಗಳೆಷ್ಟಿದ್ದಾವೆ? 25 ವ್ಯಂಜನಗಳನ್ನು ಕಾಣ್ತೀವಿ. ಮತ್ತು ಅದರಲ್ಲಿ 2 ವಿಧಗಳನ್ನು ಒಳಗೊಂಡಿರೋದನ್ನು ನಾವು ಕಾಣ್ತೀವಿ. ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗಳನ್ನು 2 ರೀತಿಯ ವಿಧಗಳನ್ನು ಒಳಗೊಂಡಿರೋದನ್ನು ನಾವು ಕಾಣ್ತೀವಿ. ಸ್ವರಗಳಲ್ಲಿ ನಾವೇನು ಮಾಡ್ತೀವಿ? ಅದರಲ್ಲಿ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರಗಳಂತ ಹೇಳ್ಬಿಟ್ಟು 2 ಭಾಗಗಳಾಗಿರೋದನ್ನು ನಾವು ಕಾಣ್ತೀವಿ. ಹ್ರಸ್ವ ಸ್ವರಗಳು ಅಂತಂದರೆ ಯಾವ ಬರ್ತವೆ? ಆ ಇ ಉ ಋ ಎ ಓ ಇವುಗಳನ್ನು ನಾವೇನು ಮಾಡ್ತೀವಿ? ಹ್ರಸ್ವ ಸ್ವರ ಅಂತ ಕಾಣ್ತೀವಿ. ಅದೇ ರೀತಿಯಲ್ಲಿ ನಮಗೆ ದೀರ್ಘ ಸ್ವರಗಳು ಯಾವೆ ಅಂತಂದರೆ ಒತ್ತು ಕೊಟ್ಟು ಉಚ್ಚಾರ ಮಾಡುವಂಥ ಅಕ್ಷರಗಳನ್ನು ನಾವೇನು ಮಾಡ್ತೀವಿ? ದೀರ್ಘ ಸ್ವರಗಳು ಅಂತ ಕರಿತೀವಿ. ಆ ಇ ಉ ಎ ಐ ಓ ಔ ಇವು ನಾವೇನು ಮಾಡ್ತೀವಿ? ದೀರ್ಘ ಸ್ವರಗಳು ಅಂತ ಕಾಣ್ತೀವಿ. ನಮಗೆ ಅಲ್ಪ ಪ್ರಾಣಗಳು ಯಾವ್ಯಾವು ಅಂತಂದರೆ ಕ ಗ ಚ ಜ ಟ ಡ ಕ ದ ಮಕ್ಕಳೇ ತ ದ ಪ ಬ. ಅದೇ ರೀತಿ ನಮಗೆ ಮಹಾಪ್ರಾಣ ಯಾವ್ಯಾವು ಅಂತಂದರೆ ಖ ಘ ಚ ಝ ಟ ಢ ಥ ಥ ಪ ಬ. ಈ ರೀತಿ ಇವುಗಳನ್ನು ಮಹಾಪ್ರಾಣ ಅಂತ ಕರಿತೀವಿ. ಇವಾಗ ಅನುನಾಸಿಕಗಳು ಯಾವ್ಯಾವು ಅಂತಂದರೆ ಇನ್ಯ ಎನ್ಯ ನ ನ ಮ ಇವುಗಳನ್ನು ನಾವೇನು ಮಾಡ್ತೀವಿ? ಅನುನಾಸಿಕಗಳು ಅಂತ ನಾವು ಕರಿತೀವಿ. ಅದೇ ರೀತಿಯಲ್ಲಿ ನಾವು ಅವರ್ಗೀಯ ವ್ಯಂಜನಗಳು ಯಾವ್ಯಾವು ಅಂತಂದರೆ ಯ ರ ಲ ವ ಶ ಷ ಸ ಹ ಳ ಇವುಗಳನ್ನು ನಾವೇನು ಮಾಡ್ತೀವಿ? ಅವರ್ಗೀಯ ವ್ಯಂಜನಗಳು ಅಂತ ನಾವು ಕರಿತೀವಿ ಮಕ್ಕಳೇ. ಈ ಒಂದು ತರಗತಿಯಲ್ಲಿ ನಿಮಗೆ ವರ್ಣಮಾಲೆಯ ಸಂಪೂರ್ಣ ಮಾಹಿತಿ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸುತ್ತಾ ನಾನು ಈ ತರಗತಿಯ ವರ್ಣಮಾಲೆಯ ಬಗ್ಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಈ ನಿಮಗೆ ಇಷ್ಟವಾದಲ್ಲಿ ವರ್ಣಮಾಲೆಯ ಭಾಗ ಇಷ್ಟವಾದಲ್ಲಿ ನಿಮಗೆ ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮೇಲಿರುವಂಥ ಬೆಲ್ ಐಕಾನನ್ನು ತಪ್ಪದೆ ಪ್ರೆಸ್ ಮಾಡಿ. ನನ್ನ ಮುಂದಿನ ವಿಡಿಯೋಗಳಿಗಾಗಿ ಕಾಯಿರಿ.